Hi dear students, welcome to online class. Today we will discuss about homophones and homonyms. What is these two topics? These are very similar topics. Okay. Today we will discuss on these two topics. Okay. Let's come to the PUC first year English textbook. The sixth chapter Babarli exercises. ಬಾಬರ್ಲಿ ಲೆಸನ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ಅದರದ್ದು ಹಿಂದಿನ ಎಕ್ಸಸೈಸ್ ಇವೆಲ್ಲ ಏನಿದೆ ವೊಕ್ಯಾಬ್ಲರಿ ಅಂತ ಇದೆ. ಪೇಜ್ ನಂಬರ್ 52 ಬಾಬರ್ ಅಲಿ ಫಸ್ಟ್ PUC ಇಂಗ್ಲೀಷ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 52 ವೊಕ್ಯಾಬ್ಲರಿ. ಓಕೆ, ವಾಟ್ ಈಸ್ ಹೋಮೋಫೋನ್ಸ್? ಏನಿದೆ ಹೋಮೋಫೋನ್ಸು ಹೋಮೋನಿಮ್ಸು? ಸಮ್ಟೈಮ್ ವಿ ಗೆಟ್ ಕನ್ಫ್ಯೂಸ್ಡ್. ಹೌದಾ, ಕನ್ಫ್ಯೂಸ್ ಆಗ್ತದಲ್ಲ ನಮಗೆ. ಹೋಮೋಫೋನ್ಸ್ ಅಂದ್ರೆ ಏನು, ಹೋಮೋನಿಮ್ಸ್ ಅಂದ್ರೆ ಏನು? ಏನು ಕೊಟ್ಟಿದ್ದಾರೆ? ಡೆಫಿನೇಷನ್ ಏನು ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ? 52 ಹೋಮೋಫೋನ್ಸ್ ಆರ್ ವರ್ಡ್ಸ್ ವಿತ್ ಸಿಮಿಲರ್ ಸೌಂಡ್ ಬಟ್ ಡಿಫರೆಂಟ್ ಸ್ಪೆಲ್ಲಿಂಗ್ ಆ್ಯಂಡ್ ಮೀನಿಂಗ್. ಕನ್ಸಲ್ಟ್ ಅ ಡಿಕ್ಷನರಿ ಟು ನೋ ದೇರ್ ಮೀನಿಂಗ್ ಆ್ಯಂಡ್ ಯೂಸ್ ದೆಮ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಓಕೆ, ದೆ ಗಿವ್ ಒನ್ ಸ್ಮಾಲ್ 2-3 ಲೈನ್ಸ್ ಪ್ಯಾರಾ. ಏನು ಕೊಟ್ಟಿದ್ದಾರೆ? ಹೋಮೋಫೋನ್ಸ್ ಆರ್ ವರ್ಡ್ಸ್ ವಿತ್ ಸಿಮಿಲರ್ ಸೌಂಡ್. ಸೌಂಡ್ ಹೇಗಿರ್ತದೆ? ಸಿಮಿಲರ್ ಆಗಿರ್ತದೆ. ಎಕ್ಸಾಂಪಲ್, ಸೈಟ್, ಸೈಟ್, ಸೈಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಆಮೇಲೆ ಸ್ಟೀಲ್, ಸ್ಟೀಲ್, STEEL ಆ್ಯಂಡ್ STEAL. ಸ್ಟೀಲ್ ಸೌಂಡ್ ಆರ್ ಸಿಮಿಲರ್ ಬಟ್ ಸ್ಪೆಲ್ಲಿಂಗ್ ಇಸ್ ಡಿಫರೆಂಟ್. ಸ್ಪೆಲ್ಲಿಂಗ್ ಡಿಫರೆಂಟ್ ಆಗಿದೆಯಲ್ಲ. ಸೌಂಡ್ ಸೇಮ್ ಆಗಿದೆ ಬಟ್ ಸ್ಪೆಲ್ಲಿಂಗು ಡಿಫರೆಂಟ್ ಆಗಿದೆ. ದೆನ್ ಏನು ಕೊಟ್ಟಿದ್ದಾರೆ? ಆ್ಯಂಡ್ ಮೀನಿಂಗ್ ಆಲ್ಸೋ. ಮೀನಿಂಗ್ ಕೂಡ, ಅವುಗಳ ಅರ್ಥ ಕೂಡ ಡಿಫ್ರೆಂಟ್ ಆಗಿರ್ತದೆ. ಏನಿರ್ತದೆ? ಕನ್ಸಲ್ಟ್ ಅ ಡಿಕ್ಷನರಿ ಟು ನೋ ದೇರ್ ಮೀನಿಂಗ್ ಆ್ಯಂಡ್ ಯೂಸ್ ದೆಮ್ ಇನ್ ಯುವರ್ ಓನ್ ಸೆಂಟೆನ್ಸ್. ಡಿಕ್ಷನರಿಗೆ ಹೋಗಿ ನೀವೇನು ಮಾಡಬೇಕು? ಅವುಗಳ ಮೀನಿಂಗನ್ನು ಬ್ರೌಸ್ ಮಾಡಬೇಕು, ಅವುಗಳ ಮೀನಿಂಗನ್ನು ಸರ್ಚ್ ಮಾಡಬೇಕು. ಆ್ಯಂಡ್ ಕ್ರಿಯೇಟ್ ಅ ಸೆಂಟೆನ್ಸ್ ವಿತ್ ದೀಸ್ ವರ್ಡ್ಸ್, ವಿತ್ ದೀಸ್ ಹೋಮೋಫೋನ್ಸ್. ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಇದರ 7 ಹೋಮೋಫೋನ್ಸನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬಳಸೋದನ್ನು ನೀವು ಕಲಿಬೇಕು ಅಂತ ಹೇಳಿದ್ದಾರೆ. ಓಕೆ, ಏನಿದೆ? CITE. ಸೈಟ್ ಅಂದರೆ ಅದು ಏನು, ಸಮನ್ಸ್ ಜಾರಿ ಮಾಡೋದು ಅಂತಾರಲ್ಲ, ಅಧಿಕಾರದಿಂದ ಕರೆಯೋದು ಸೈಟ್. CITE. ಸೈಟ್ ಅಂದರೆ ಟು ಕಾಲ್ ಹಿಮ್ ವಿತ್ ಅ ಪಾವರ್. ಅವನ ಅಧಿಕಾರದಿಂದ ಕರೆಯೋದು ಅಥವಾ ಅವನ ಮೇಲೆ ಸಮನ್ಸ್ ಜಾರಿ ಮಾಡೋದು. SIGST. ಸೈಟ್ ಅಂದರೆ ನಮ್ಮ ದೃಷ್ಟಿಕೋನ. ಆಮೇಲೆ SIT. ಸೈಟ್ ಅಂದರೆ ಈ ಸೈಟ್ ಎಲ್ಲ ತೊಗೊಳ್ತೀವಿ ಅಂತ ಹೇಳ್ತೀವಲ್ಲ, ಆ ಸೈಟ್ ಅಥವಾ ಸ್ಥಳ, ಜಾಗ. ಆಮೇಲೆ 2 ಬೋರ್ಡ್ ಅಂತ ಇದೆ. ಏನಿದೆ? BORED. ಬೋರ್ಡ್ ಅಂದರೆ ಗೆಟಿಂಗ್ ಬೋರ್, ನಮಗೆ ಬೇಸರ ಆಗುತ್ತಲ್ಲ ಆ ಬೋರು. ಇನ್ನೊಂದು ಬೋಲ್ಡ್, ಬೋಲ್ಡ್ ಆಗಿರ್ತೀನಿ ಅದೊಂದು. ಆಮೇಲೆ ಬೋರ್ಡ್ಸ್, ಬ್ಲ್ಯಾಕ್ ಬೋರ್ಡ್ಸ್, ಈ ಥರ ಎಲ್ಲ 2-3 ಮೀನಿಂಗ್ ಬರ್ತದೆ. ಓಕೆ, ಸ್ಟೀಲ್, STEEL. ಸ್ಟೀಲ್ ಇಟ್ ಮೀನ್ಸ್ ಇಟ್ಸ್ ಅ ಫೈನ್ ಮೆಟಲ್. ಅದೊಂದು ಸ್ಟೀಲ್, ಇನ್ನೊಂದು ಮೆಟಲ್. ಹೌದಾ? STEL. ಸ್ಟೀಲ್. ಇನ್ನೊಂದು ಸ್ಟೀಲ್ ಅಂದರೆ ಏನು? ಕಳ್ಳತನ ಮಾಡೋದು. ಸ್ಟೀಲ್. ಈ ಸ್ಟೀಲ್ ಮೈ ಫೋನ್. ಅವನು ನನ್ನ ಫೋನನ್ನು ಕದ್ದ. ಫೋನ್. ಸ್ಟೀಲ್ ಅಂದರೆ ಕಳ್ಳತನ ಮಾಡೋದು. ಆಮೇಲೆ HAIR. ಹೇರ್ ಅಂದರೆ ಕೂದಲು. HAIR ಹೇರ್. ಆಮೇಲೆ HARE ಹೇರ್ ಅಂದರೆ ಮೂಲ. ದೀಸ್ ಆರ್ ಸೇಮ್ ಮೀನಿಂಗ್ಸ್ ಬಟ್ ಸ್ಪೆಲ್ಲಿಂಗ್ ಆ್ಯಂಡ್ ಮೀನಿಂಗ್ ಆರ್ ಲಿಟಲ್ ಡಿಫರೆಂಟ್. WEATHER. ವೆದರ್ ಅಂದರೆ ವಾತಾವರಣ. WHETHER ವೆದರ್. ಇನ್ನೊಂದು ವೆದರ್ ಅಂದರೆ ಏನೇ ಆಗಲಿ ಅಂತ. 6th ಒನ್ ಸಮ್. SOME. ಸಮ್ ಅಂದರೆ ಕೆಲವು, ಸಮ್, ಫ್ಯೂ. SUME. ಸಮ್ ಅಂದರೆ ಸಮ್ ಅಮೌಂಟ್ ಆಫ್ ಮನಿ, ಒಂದು ಮೊತ್ತ, ಒಂದು ಶೇಕಡಾ ಮೊತ್ತ ಅಂತ ಹಾಗೆ. 7th ಒನ್ ಅಂದರೆ ರೈಟ್. RIGST. ರೈಟ್ ಅಂದರೆ ಬಲಕ್ಕೆ. ಒಂದು ರೈಟ್ ಅಂದರೆ ಬಲಕ್ಕೆ, ಇನ್ನೊಂದು ರೈಟ್ ಅಂದರೆ ಕರೆಕ್ಟ್ ಅಂತ ಹಾಗೆ. ಎಸ್, ಯುವರ್ ಆನ್ಸರ್ ಇಸ್ ರೈಟ್ ಹೀಗೂ ಅನ್ಬೋದು. ಆಮೇಲೆ WRIT. ರೈಟ್ ಅಂದರೆ ಬರೆಯೋದು, ಬರವಣಿಗೆ. ಓಕೆ, ಐ ಹೋಪ್ ಯು ವಿಲ್ ಗೆಟ್ ಅ ಗುಡ್ ಮೀನಿಂಗ್. ಇನ್ನು ಹೋಮೋಫೋನ್ಸ್. ಈಗ ಏನಾಯಿತು? ಹೋಮೋಫೋನ್ಸ್ ಮುಗೀತು. ಇನ್ನು ಹೋಮೋನಿಮ್ಸ್. ಹೋಮೋನಿಮ್ಸ್ ಅಂದರೆ ಏನು? ಹೋಮೋನಿಮ್ಸ್ ಈಸ್ ಅ ವರ್ಡ್ ವಿತ್ ಸಿಮಿಲರ್ ಸೌಂಡ್. ಇಲ್ಲಿ ಕೂಡ ಏನಾಗಿರ್ತದೆ? ಸೌಂಡು ಸಿಮಿಲರ್ ಆಗಿರ್ತದೆ.
ಹೌದಾ? ಸಿಮಿಲರ್ ಸೌಂಡ್ ಆ್ಯಂಡ್ ಸಿಮಿಲರ್ ಸ್ಪೆಲ್ಲಿಂಗ್. ಸಿಮಿಲರ್ ಸೌಂಡ್ ಇರ್ತದ, ಆಮೇಲೆ ಸಿಮಿಲರ್ ಸ್ಪೆಲ್ಲಿಂಗ್ ಇರ್ತದ. ಬಟ್ ವಿಚ್ ಹ್ಯಾಸ್ ಅ ಡಿಫರೆಂಟ್ ಮೀನಿಂಗ್. ಇಲ್ಲಿ ಅರ್ಥ ಬೇರೆ ಇರ್ತದೆ. ಎರಡು ಶಬ್ದಗಳ ಏನು ಸ್ಪೆಲ್ಲಿಂಗ್ ಇರ್ಬೋದು, ಆಮೇಲೆ ಸೌಂಡ್ ಇರ್ಬೋದು, ಅದು ನೋಡಲಿಕ್ಕೆ ಸೇಮ್ ಆಗಿರ್ತದೆ, ಬಟ್ ಮೀನಿಂಗ್ ಈಸ್ ಡಿಫರೆಂಟ್. ಹಿಯರ್ ಸೌಂಡ್ ಅಷ್ಟೇ ಸಿಮಿಲರ್ ಆಗಿರ್ತೈತಿ, ಬಟ್ ಸ್ಪೆಲ್ಲಿಂಗು ಮೀನಿಂಗು ಚೇಂಜ್ ಆಗಿರ್ತೈತಿ. ಓಕೆ, ಏನಿದೆ ಬಾರ್ಕ್, BARK, ಬಾರ್ಕ್, ಸೌಂಡ್ ಮೇಡ್ ಬೈ ಡಾಗ್. ಈ ಬಾರ್ಕಿಂಗ್ ಲೈಕ್ ಎ ಡಾಗ್, ಅವ್ನು ನಾಯಿ ಥರ ಬಗಳ್ತದನ್ರಿ, ಅವ್ನು ಹೊರಗಡೆ ಕಳಿಸ್ರಿ ಮೊದಲು ಅಂತಾರಲ್ಲ. ಬಾರ್ಕ್ ಅಂದರೆ ನಾಯಿ ಬೊಗಳೋದು. ಬಾರ್ಕಿಂಗ್ ಡಾಗ್ ಎವ್ರಿ ಡೇ, ಬಾರ್ಕಿಂಗ್ ಡಾಗ್ ನೆವರ್ ಬೈಟ್ಸ್ ಅಂತ ಹೇಳ್ತಾರಲ್ಲ. ಬಾರ್ಕಿಂಗ್ ಡಾಗ್ ನೆವರ್ ಬೈಟ್ಸ್, ಬೊಗಳೋ ನಾಯಿ ಕಚ್ಚೋಲ್ಲ. ಹಾಗೆ ಬಾರ್ಕಿಂಗ್ ಮೇಲಿದೆ ಔಟ್ರ್ ಕವರಿಂಗ್ ಆಫ್ ಅ ಟ್ರೀ. ಇನ್ನೊಂದು ಬಾರ್ಕ್ ಅಂದ್ರೆ ಏನು? ಔಟ್ರ್ ಕವರಿಂಗ್ ಆಫ್ ಟ್ರೀ. ಒಂದು ಮರದ ತೊಗಟೆ ಇರ್ತದಲ್ಲ, ಹಾರ್ಡ್ಕ್ ಅದು. ಆಮೇಲೆ ರಾಕ್, ಬಾರ್ಕ್ ಅಂದರೆ ಮರದ ತೊಗಟೆ. ರಾಕ್ ಅಂದರೆ ಹಾರ್ಡ್ ಸಾಲಿಡ್ ಮೆಟೀರಿಯಲ್. ರಾಕ್ ಅಂದರೆ ಅದನ್ನು ಕಲ್ಲು ಅಂತ ಕರಿಬೋದು, ಅಥವಾ ಒಂದು ಹಾರ್ಡ್ ಸಾಲಿಡ್ ಮೆಟೀರಿಯಲನ್ನು ನಾವೇನು ಕರಿಬೋದು? ರಾಕ್ ಅಂತ ಕರಿಬೋದು. ರಾಕ್ ಅಂದರೆ ಕಲ್ಲು ಅಂತ ಕರಿಬೋದು. ಆಮೇಲೆ ಟೈಪ್ ಆಫ್ ಲೌಡ್ ಮ್ಯೂಸಿಕ್. ಈಗ ರಾಕ್ ಮ್ಯೂಸಿಕ್, ಆಫ್ರಿಕನ್ ಮ್ಯೂಸಿಕ್ ಇರ್ತದಲ್ಲ ರಾಕ್ ಮ್ಯೂಸಿಕ್, ಆಮೇಲೆ ಅಮೇರಿಕಾ, ಯುರೋಪಿಯನ್ಸ್ ಅಂತ ಮ್ಯೂಸಿಕ್ ರಾಕ್ ಮ್ಯೂಸಿಕ್. ಈ ಕಡೆ ಎಲ್ಲ ಬರ್ತಾ ಇತ್ತಲ್ಲ ಈಗ ಫೇಮಸ್ ಆಗಿ ರಾಕ್ ಮ್ಯೂಸಿಕ್ ಅಂತ, ಜೋರಾಗಿ ಲೌಡ್ ಮ್ಯೂಸಿಕ್ ಒಂಥರ, ಅದನ್ನು ಕೂಡ ಒಂದು ಮೀನಿಂಗ್ ಆಗ್ತದೆ. ಓಕೆ, ಇಲ್ಲೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ. BAT, ಬ್ಯಾಟ್, ಅ ಪೀಸ್ ಆಫ್ ವುಡ್ ಫಾರ್ ಹಿಟ್ಟಿಂಗ್. ಬ್ಯಾಟ್ ಅಂದರೆ ಕ್ರಿಕೆಟ್ನಲ್ಲಿ ಆಡ್ತಾರಲ್ಲ ಆ ಬ್ಯಾಟ್. ಆಮೇಲೆ ಇನ್ನೊಂದು ನೇಮ್, ಬ್ಯಾಟಿನ ಇನ್ನೊಂದು ನೇಮ್ ಆಫ್ ಆ್ಯನ್ ಎನಿಮಲ್, ಅದೊಂದು ಸಸ್ತನಿ, ಒಂದು ಜೀವಿ. ಬಾವಲಿ, ಬ್ಯಾಟ್ ಅಂದರೆ. POUND, ಪೌಂಡ್, ಯೂನಿಟ್ ಆಫ್ ಮನಿ ಇನ್ UK. ಅದೊಂದು ಏನಾಗಿದೆ? ಯೂನಿಟ್ ಆಫ್ ಮನಿ. ನಮ್ಮ ದೇಶದಲ್ಲಿ ಏನು ರುಪಿ ಇದೆಯಲ್ಲ, UK ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡಲ್ಲಿ ಪೌಂಡ್. ಇನ್ನೊಂದು ಮೀನಿಂಗ್ ಪೌಂಡ್ದೇನು? ಟು ಹಿಟ್ ಸಮಥಿಂಗ್ ಹಾರ್ಡ್. ಪೌಂಡ್ ಅಂದರೆ ಇನ್ನೊಂದು ಜೋರಾಗಿ ಹೊಡಿಯೋದಕ್ಕೂ ಕೂಡ ಪೌಂಡ್ ಅಂತ ಕರಿತೀವಿ. ಬಾರ್ಕ್ ಆಗಲೇ ನೋಡಿದ್ವಿ. ಆಮೇಲೆ ವಿಲ್, ಎಬಿಲಿಟಿ ಟು ಕಂಟ್ರೋಲ್ ಥಾಟ್ಸ್, ವಿಲ್ ಪವರ್. ಯು ಮಸ್ಟ್ ಹ್ಯಾವ್ ದ್ಯಾಟ್ ಮಚ್ ಆಫ್ ವಿಲ್ ಪವರ್. ನಿಮಗೆ ಅಂಥ ಒಂದು ಆತ್ಮವಿಶ್ವಾಸ ಅಂತ ಹೇಳ್ತೀವಲ್ಲ, ಅದು ಏನಾಗ್ತದೆ? ವಿಲ್ ಅಂತ ನಾವು ಬಳಸ್ಬೋದು. ಓಕೆ, ಒಂದು ಮನಸ್ಸಿನ ಶಕ್ತಿ, ವಿಲ್ ಪವರ್ ಅಂದರೆ ಮನಸ್ಸಿನ ಶಕ್ತಿ. ಅಂಥ ಒಂದು ಅದ್ಭುತವಾದ ಶಕ್ತಿ ಇದ್ದರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್ ವಿತ್ ಯುವರ್ ಹಾರ್ಡ್ ವಿಲ್ ಪವರ್, ವಿತ್ ಯುವರ್ ಗ್ರೇಟ್ ವಿಲ್ ಪವರ್. ಇನ್ನೊಂದು ವಿಲ್ ಅಂದರೆ ಏನು? ಅ ಲೀಗಲ್ ಡಾಕ್ಯುಮೆಂಟ್. ಅವನೇನು ಮಾಡಿದ್ದಾನೆ? ವಿಲ್ ಬರೆದಿಟ್ಟು ಹೋಗಿದ್ದಾನೆ. ಒಂದು ಲೀಗಲ್ ಡಾಕ್ಯುಮೆಂಟನ್ನು ಬರೆದಿಟ್ಟು ಸತ್ತು ಹೋಗಿದ್ದಾನೆ. ಆ ವಿಲ್ ಪ್ರಕಾರ ಏನಾಗಬೇಕಾಗಿದೆ? ಇವತ್ತು ಆಸ್ತಿ ಹಂಚಿಕೆ ಆಗಬೇಕಾಗಿದೆ ಅಂತ ಕೇಳ್ತಿರ್ತಾರಲ್ಲ ಕಥೆಗಳನ್ನು, ಇದೆ ಲೀಗಲ್ ಡಾಕ್ಯುಮೆಂಟ್. ಆಮೇಲೆ ಕ್ಯಾನ್, ಬಿ ಏಬಲ್, ಸಾಧ್ಯ ಆಗುವಂಥದ್ದು. ಕ್ಯಾನ್ ಅಂದರೆ ಬಿ ಏಬಲ್, ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಕ್ಯಾನ್ ಪುಟ್ ಸಮಥಿಂಗ್ ಇನ್ ಅ ಕಂಟೈನರ್. ಕ್ಯಾನ್ ಇರ್ತದಲ್ಲ, ಕ್ಯಾನ್. ಈಗ ಕೂಲ್ ಡ್ರಿಂಕ್ಸ್ ಎಲ್ಲ ಕ್ಯಾನಲ್ಲಿ ಬರ್ತದಲ್ಲ, ಅಥವಾ ಮಿಲ್ಕ್ ಕ್ಯಾನ್ ಇರ್ತದಲ್ಲ, ಇದೆಲ್ಲ ಕ್ಯಾನ್ ಅಂತಲೇ ಕರೀತಾರೆ. ಓಕೆ, ಇವು ಒಂದು ಕಂಟೈನರ್ಸ್, ಚಿಕ್ಕ ಚಿಕ್ಕ ಡಬ್ಬಿಗಳಲ್ಲೆಲ್ಲ ಹಾಕಿ ಕೊಡ್ತಾರಲ್ಲ, ಮಟೀರಿಯಲ್ಸ್ ಇರ್ತದೆ, ಸಾಫ್ಟ್ ಡ್ರಿಂಕ್ಸ್ ಇರ್ತದೆ, ಆಮೇಲೆ ಈ ಸ್ನ್ಯಾಕ್ಸ್ ಇರ್ತದೆ, ಫುಡ್ ಇರ್ತದೆ, ಅದನ್ನೆಲ್ಲ ಕಂಟೈನಲ್ಲಿ ಹಾಕಿರ್ತದೆ, ಕ್ಯಾನ್ ಅಂತ ಕರೀತಾರೆ. ಓಕೆ, ಚಾರ್ಜ್, ಅಮೌಂಟ್ ಆಫ್ ಮನಿ. ಚಾರ್ಜ್ ಅಂದರೆ ಸಮ್ ಅಮೌಂಟ್ ಆಫ್ ಮನಿ. ನಾನು ಇದಕ್ಕೆ ಇಷ್ಟು ಚಾರ್ಜ್ ಮಾಡ್ತೇನೆ, ಇದಕ್ಕೆ ಈ ಒಂದು ಕೆಲಸ ಆಗಬೇಕಾದ್ರೆ ನಾನು ಇಷ್ಟು ಚಾರ್ಜ್ ಮಾಡ್ತೀನಿ ಇದಕ್ಕೆ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಚಾರ್ಜ್ ಆಗ್ತದೆ? ಬಸ್ ಚಾರ್ಜ್ ಎಷ್ಟಿದೆ ಅಂತ ಕೇಳ್ತಿದ್ದೀವಲ್ಲ, ಬಸ್ ಫೇರ್, ಅದು ಕೂಡ ಒಂದು ಚಾರ್ಜ್ ಆಗ್ತದೆ. ಆಮೇಲೆ ಅಲಿಗೇಷನ್, ALLEGATION. ಅಲಿಗೇಷನ್ ಅಂದರೆ ಆರೋಪ, ಅವ್ರ ಮೇಲೆ ಅಕ್ಯೂಸ್ ಮಾಡೋದು, ಆರೋಪ ಮಾಡೋದು. FOUND, ಫೌಂಡ್, ಫಾಸ್ಟ್ ಫಾರ್ಮ್ ಆಫ್ ಫೈಂಡ್. ಫೈಂಡ್ ಅಂದರೆ ಹುಡುಕೋದು, ಒಂದು ಹುಡುಕೋದು. ಇನ್ನೊಂದು ಮೀನಿಂಗ್ ಏನಿದೆ? ಟು ಸ್ಟಾರ್ಟ್ ಸಮಥಿಂಗ್, ಒಂದು ಹೊಸದನ್ನು ಶುರು ಮಾಡೋದು. ORDER, ಆರ್ಡರ್ ಅಂದರೆ ಸಮಥಿಂಗ್ ಟೋಲ್ಡ್ ಇನ್ ಅಥಾರಿಟಿ. ಆರ್ಡರ್ ಅಂದರೆ ಒಂದು ಅಧಿಕಾರದಿಂದ ಹೇಳೋದು. ಕಿಂಗ್ ಆರ್ಡರ್ಡ್ ಟು ಹೀಸ್ ಸೋಲ್ಜರ್ಸ್, ಅವನ ಸೋಲ್ಜರ್ಸ್ಗೆ ಆರ್ಡರ್ ಮಾಡಿದ. ಆರ್ಡರ್ ಇನ್ನೊಂದು ರಿಕ್ವೆಸ್ಟ್ ಟು ಮೇಕ್ ಆರ್ ಸಪ್ಲೈ. ಏನು ಆರ್ಡರ್ ಮಾಡ್ತೀರಿ? ಹೋಟೆಲಲ್ಲಿ ಕೇಳ್ತಾರಲ್ಲ, ಏನು ಆರ್ಡರ್ ಮಾಡ್ತಾರೆ, ಅದು ಕೂಡ ಏನಾಗ್ತದೆ? ರಿಕ್ವೆಸ್ಟ್. ಅದರಲ್ಲಿ ರಿಕ್ವೆಸ್ಟ್ ಇರ್ತದೆ, ಮೇಲಂದ್ರೆ ಏನಿರ್ತದೆ? ಅಥಾರಿಟಿ ಇರ್ತದೆ. ಎರಡು ಥರ ಮೀನಿಂಗ್ ಬರ್ತದೆ ಅದರಲ್ಲಿ. ಆಮೇಲೆ FAIR, ಫೇರ್, ಎಕ್ಸೆಪ್ಟೇಬಲ್. ಫೇರ್ ಅಂದರೆ ಎಕ್ಸೆಪ್ಟೇಬಲ್ ಅಂದರೆ ಎಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು, ಒಪ್ಪಿಕೊಳ್ಳುವಂಥದ್ದು, ಎಕ್ಸೆಪ್ಟೇಬಲ್ ಅಂದರೆ. ಆಮೇಲೆ ಇನ್ನೊಂದು ಫೇರ್ ಏನಿದೆ? ಮಾರ್ಕೆಟ್ ಆ್ಯಟ್
ವಿಚ್ ಆ್ಯನಿಮಲ್ಸ್ ಆರ್, ಏನು ಪ್ರಾಣಿಗಳು ಮಾರಲಿಕ್ಕೆ ಇರ್ತದಲ್ಲ, ಕ್ಯಾಟಲ್ ಫೇರ್, ಆಮೇಲೆ ಕ್ಯಾಮಲ್ ಫೇರ್ ಅಂತ ಬರ್ತದಲ್ಲ. ರಾಜಸ್ಥಾನದಲ್ಲಿ ಒಂದು ಒಂಟೆ ಜಾತ್ರೆ, ಪುಷ್ಕರ್ ಮೇಳ ಅಂತ ನಡೀತದಲ್ಲ, ಅದು ಕ್ಯಾಮಲ್ ಫೇರ್. ಇಲ್ಲಿ ದನಗಳ ಸಂತೆ ನಡೀತದಲ್ಲ, ಕ್ಯಾಟಲ್ ಫೇರ್, ಅದನ್ನು ಫೇರ್ ಅಂತ ಕರಿಬಹುದು. ಓಕೆ, ದನದ ಸಂತೆ ಅಥವಾ ದನದ ಜಾತ್ರೆ. ರಾಕ್, ರಾಕ್ ಅಂದ್ರೆ ಹಾರ್ಡ್ ಸಾಲಿಡ್ ಮೆಟೀರಿಯಲ್ ಆರ್ ಟೈಪ್ ಆಫ್ ಲೌಡ್ ಮ್ಯೂಸಿಕ್. ಲೌಡ್ ಮ್ಯೂಸಿಕ್ ಇರ್ತದೆ ಅಥವಾ ಇನ್ನೊಂದು ಹಾರ್ಡ್ ಮೆಟೀರಿಯಲ್, ಕಲ್ಲು ಅಂತ ಆಗ್ಬೋದು. ಓಕೆ, ಕೆಳಗಡೆ ಏನು ಕೊಟ್ಟಿದ್ದಾರೆ, ಯೂಸ್ ದ ಅಬವ್ ವರ್ಡ್ಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್ ಸೊ ಆ್ಯಸ್ ಟು ಗೆಟ್ ದ ಬೋತ್ ದ ಮೀನಿಂಗ್ಸ್ ಒನ್ ಈಸ್ ಡನ್ ಫಾರ್ ಯು. ನೀವೇನು ಮಾಡಬೇಕು, ಇವು ಮೇಲಿನ ಎಲ್ಲ ಶಬ್ದಗಳನ್ನು ತಗೊಂಡು ಒಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕಂತ ಹೇಳಿದ್ದಾರೆ. 1 and 2, ದ ಡಾಗ್ಸ್ ಬಾರ್ಕ್ ಆಲ್ ನೈಟ್. ಸೆಕೆಂಡ್ ಒನ್, ದ ಬಾರ್ಕ್ ಆಫ್ ಸಮ್ ಟ್ರೀ ಈಸ್ ವೆರಿ ಥಿಕ್. ನಾಯಿ ಏನಾಗ್ತದೆ, ಇಡೀ ರಾತ್ರಿ ಬೊಗಳ್ತದೆ. ಬಾರ್ಕ್ ಅಂದರೆ ಬೊಗಳೋದು. ಇನ್ನೊಂದು, ದ ಬಾರ್ಕ್ ಆಫ್ ಸಮ್ ಟ್ರೀಸ್ ಈಸ್ ವೆರಿ ಥಿಕ್. ಕೆಲವು ಮರಗಳ ತೊಗಟೆ ಏನಿರ್ತಲ್ಲ, ಔಟರ್ ಕವರಿಂಗ್ ಏನಿರ್ತಲ್ಲ, ಅದು ಬಹಳ ಹಾರ್ಡ್ ಆಗಿರ್ತದೆ. ಎಕ್ಸಾಂಪಲ್, ಮತ್ತಿ ಕಟ್ಟಿಗೆ ಅಂತ ಸಿಗ್ತದೆ ಆ ಕಡೆ. ಆ ಮತ್ತಿ ಕಟ್ಟಿಗೆ ಮೇಲೆ ಹೇಗಿರ್ತದೆ, ಕ್ರೊಕೊಡೈಲ್ ಶೇಪ್ ಇರ್ತದೆ ಮ್ಯಾಗೆಲ್ಲ, ಅದು ಅಷ್ಟು ಹಾರ್ಡ್ ಆಗಿರ್ತದೆ. ಅದನ್ನು ಬಾರ್ಕ್ ಅಂತ ಕರಿಬೋದು. ಓಕೆ, ಮೇಕ್ ಅ ಲಿಸ್ಟ್ ಆಫ್ ಹೋಮೋಫೋನ್ಸ್ ಆ್ಯಂಡ್ ಹಾರ್ಮೋನಿಮ್ಸ್. ನೀವೇನು ಮಾಡಬೇಕು, ನಿಮ್ಮ ಫೇರ್ ವರ್ಕಲ್ಲಿ ಒಂದಷ್ಟು ಎಕ್ಸಾಂಪಲ್ನ ಬರೀಬೇಕು, ಜೊತೆಗೆ ಒಂದು ಲಿಸ್ಟನ್ನು ಮಾಡಬೇಕು. ಇದಷ್ಟೇ ಅಲ್ಲ, ಹೆಚ್ಚಿನ ಒಂದು ವರ್ಕನ್ನು ಮಾಡಬೇಕು ಹೋಮೋಫೋನ್ ಮತ್ತು ಹೋಮೋನಿಮ್ಸ್ ಮೇಲೆ. ಓಕೆ, ಇದಾಗಿತ್ತು ಏನು ಈ ಒಂದು ವಿಡಿಯೋದ ಮಾಹಿತಿ ಇದಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್. ದೆನ್ ಇಫ್ ಯು ರಿಯಲಿ ಲೈಕ್ ದ ಕಂಟೆಂಟ್, give me a like and subscribe the channel. Thank you.